20 ರಿಂದ 40 ಲಕ್ಷ ರೂಪಾಯಿ ವಹಿವಾಟು ಅಂದವ್ರಿಗೆ ಹೇಳ್ತಿದ್ದಾರೆ. ಬಡ್ಡಿ ಸಮೇತ ಅದೇನೇನೋ 60 ಲಕ್ಷ ಕೊಡು 70 ಲಕ್ಷ ರೇ, ಸುಮ್ಮನೆ ಬುರ್ಡ ಬಿಟ್ಕೊಂಡು ಕೂತಿದ್ದೀರಲ್ಲ ನೀವು ಆಫೀಸರ್ಗಳು. ಯಾವನ ಕೈಲಿ 60 ಲಕ್ಷ 70 ಲಕ್ಷ ಈಗ 1 ಕೋಟಿ ಇರುತ್ತೆ ರೀ. ಹೇಸಿಗೆ ತಿನ್ನೋರ್ಗಳ ಹತ್ರ ಇದೆಯಪ್ಪ, ವಿವಿಧ ರಂಗಗಳಲ್ಲಿ ಫೀಲ್ಡಲ್ಲಿ ಹೇಸಿಗೆ ತಿನ್ನೋರ ಹತ್ರ ಇದೆಯಪ್ಪ. ಯಾರ ಹತ್ರ ಇರುತ್ತೆ ರೀ 1 ಕೋಟಿ? ಚೆನ್ನಾಗಿದೆ. ನಿಮಗೇನು ಹೋಗಬೇಕು? ಪುಕ್ಕಟೆ ಬರೆದು ಕೊಟ್ಬಿಡೋಕ್ಕೆ ಸರ್ಕಾರದಿಂದ ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ತೊಗೊಳ್ಳೋದು, ತಿಂದ್ಬಿಟ್ಟು ಬರ್ಕೊಟ್ಬಿಡ್ತೀರಿ. ಕತೆ ಕಾಯ್ತಾ ಇದ್ರೆ 4 ವರ್ಷದಿಂದ. ಹಂಗಾರೆ ಒಂದೇ ಒಂದು ಸೆಮಿನಾರ್ ಮಾಡಿರ್ಲಿಕ್ಕಿಲ್ಲ ನೀವು ಇದನ್ನು ಗಮನಿಸ್ಬಿಟ್ಟು? ಎಲ್ಲಿ ಮಾಡಿದ್ದೀರಿ? ಏನು ತಿಂತಾಯಿದ್ರಿ ಆಗಂಗಾರೆ ನೀವುಗಳು? ಒಳ್ಳೆ ಕತೆ ಆಯ್ತು ಆಫೀಸರ್ಗಳು. ಸ್ವಲ್ಪ ಮಾನವೀಯತೆ ಅನ್ನೋದು ಇರಬೇಕು. ಅವ್ರದ್ದು ತಪ್ಪು. ತಲೆ ಹೊಡೆದ್ಬಿಟ್ಟು ತಿಂದುಬಿಟ್ಟು ನಿಮ್ಮನ್ನು ನೀವು ಉದ್ಧಾರ ಮಾಡ್ಕೊಳಕ್ಕೆ ಉದ್ಧಾರ ಆಗ್ತೀರಾ? ನಿಮ್ಮ ಮನೇಲಿ ಬರಬಾರ್ದು ರೋಗಗಳೆಲ್ಲ ಬರ್ತವೆ, ಹೇಳಿದ್ದೀನಿ. ಮಾಡಿ. ಆ್ಯಂಡ್ ವ್ಯಾಪಾರಿಗಳು ಕಲೆಕ್ಟ್ ಮಾಡಬೇಕು. ನಾವು ಮಾಡೋದೇ ಇಲ್ಲ, ನಾವು ಕೊಡೋದೇ ಇಲ್ಲ ಅನ್ನೋಕ್ಕಾಗಲ್ಲ. ಅವರು ನಿಯಮ ಪಾಲಿಸ್ಬೇಕು. ಹಾಂ, ಕಟ್ಟದೆ ಹೋದ್ರೆ ಅಕೌಂಟ್ ಫ್ರೀಸ್ ಅಂದರೆ ಮಾಡ್ಕೋವಾಗ ಅದರಲ್ಲಿರೋದೊಂದು ಎಲ್ಲ ಖಾಲಿ ಮಾಡ್ಕೊಳ್ರಿ ಅಕೌಂಟ್ಗಳನ್ನು, ದುಡ್ಡನ್ನೆಲ್ಲ ಅವ್ರು ಮಾಡೋದ್ರೊಳಗಡೆ ಖಾಲಿ ಮಾಡಿರಿ. ಬೇರೆ ಅಕೌಂಟ್ಗಳು ಓಪನ್ ಮಾಡೋಕ್ಕಾಗಲ್ಲ. ನೋಡ್ಕೊಳ್ಳೋಣ ಆಮೇಲೆ ಅದು ಹೆಂಗೆ ಮಾಡಬೇಕು ಅಂತ ಗೊತ್ತಾಗತ್ತೆ. ಆ ಚಾರ್ಟೆಡ್ ಅಕೌಂಟೆಂಟ್ ಹತ್ರ ಹೋಗ್ರಿ, ಹೇಳ್ಕೊಡ್ತಾರೆ. ಹೇಳ್ರಿ, ಹೋಗ್ರಿ ಹೇಳ್ಕೊಡ್ರಿ. ಅಂಗಡಿನೇ ಡಿವೈಡ್ ಮಾಡಿರಿ, 4 ವ್ಯಾಪಾರದ ಪಾರ್ಟಿ 4 ಅಂಗಡಿಯಾಗಿ 4 QR ಕೋಡ್ ಹಾಕ್ರಿ, ಹೇಳ್ತೀನಿ. ಹಂಗಾರೆ ಇವ್ರು ಈ ಸಿಕ್ಕಾಪಟ್ಟೆ ಗಾಂಚಲಿ ಮಾಡಿದ್ರೆ ನೀವು ಕೆಳಗಡೆ ಹೋಗ್ರಿ. 40 ಲಕ್ಷ ತಾನೆ ಲಿಮಿಟ್. ತೆರಿಗೆ ವಿನಾಯಿತಿ ಪಡೆದ ತರಕಾರಿ ಹಣ್ಣಿನ ಅಂಗಡಿಗೆ ಹಣ್ಣಿನ ಅಂಗಡಿ ತರಕಾರಿ ಅವನಿಗೆ ಬಂದು ಬಿಲ್ ಕೊಡು ಅಂತೆ. ಎಲ್ಲಿಂದ ಕೊಡ್ತಾನೆ ಅವ್ನು ತಲೆ ಬಿಲ್ಲನ್ನ? ಯಾವನವ್ನು ಕೇಳೋನು ಇದನ್ನೆಲ್ಲ? ಎಲ್ಲಿಂದ ಕೊಡ್ತಾನಪ್ಪ ಅವನು? ಯಾವ ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ಗನಂದಾರಿ GST ಆಫೀಸರ್ ನೀವು ಬಿಲ್ ತಂದಿದ್ದೀಯಾ ತೋರ್ಸಪ್ಪ ನೋಡೋಣ. ನೀ ತರಕಾರಿ ತೊಗೊಂಬಂದಾಗ ಅದು ಯಾವತ್ತು ಬಿಲ್ ತಂದಿದ್ದೀಯಾ ಅಂತ ನಾನು ನೋಡಬಿಡ್ತೀನಿ. ನಿಮ್ಮ ಶ್ರೀಮತಿಗೆ ಫೋನ್ ಮಾಡಿ ಕೇಳ್ರಿ, ಅದು ಮೊನ್ನೆ 2 kg ಬದನೆಕಾಯಿ ತಂದಿಲ್ಲ, ಅದಕ್ಕೆ ಬಿಲ್ ತಂದಿಯಾ ಅಂತ. ಆಮೇಲೆ ಟ್ಯಾಕ್ಸ್ ಒಳಪಡಲ್ಲ ಅಂದಮೇಲೆ ಅವ್ರು ಯಾಕೆ ದಾಖಲೆ ಇಟ್ಕೋಬೇಕು ಸರ್? ಜನನ್ ಶಿಕ್ಷೆ ಕೊಡೋಕ್ಕೂ ಒಂದು ರೀತಿ ರಿವಾಜಿದೆ. ಗ್ಯಾರಂಟಿ ಕೊಟ್ವಿ ಅನ್ನೋ ಉಮೇದು ಮತ್ತು ದಿಮಾಕಲ್ಲಿ ನಡಿಬೇಡಿ ಸರ್ಕಾರದವರು. ಎಸ್